ಯಾವ್ದಾರು ಕೊಡ್ಬೋದು, ಸೈನ್, ಕಾಸು, ಟ್ಯಾನ್, ಸೀಕೆಂಟ್, ಕೊಸಿಕೆಂಟ್, ಕಾಟ್ ಏನಾರ ಕೊಡ್ಬೋದು. ಅದ್ರ ವ್ಯಾಲ್ಯೂ ಕೊಟ್ಬಿಟ್ಟು ಆಮೇಲೆ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಈ ತರ. ನೋಡಿ ಇದು ಯಾವ್ಯಾವ ತರ ಕೊಡ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿ ನಿಮ್ಗೆ. π/2 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ π ಆರ್ 90 ಡಿಗ್ರಿ ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 180 ಆರ್ ಥೀಟಾ ಈಸ್ ಅಕ್ಯೂಟ್ ಆರ್ ಥೀಟಾ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ನೋಡಿ ಈ ತರ ನಾರ ಕೊಡ್ಲಿ, ಫಸ್ಟ್ ಅಲ್ಲ ಇದು ಥೀಟಾ ಅಕ್ಯೂಟ್ ಅಂತ ಬರಲ್ಲ, ಥೀಟಾ ಇಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕೊಡ್ತಾರೆ. ಥೀಟಾ ಇಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇದು ಒಂಥರ ಕೊಡ್ತಾರೆ ನೋಡಿ. ಇದು π/2 ಅಂದ್ರೂ ಒಂದೇ, 90 ಅಂದ್ರೂ ಒಂದೇ. ಥೀಟಾ ಇದು 180 ಅಂದ್ರೆ ಥೀಟಾ ಲೈಸ್ ಬಿಟ್ವೀನ್ 90 ಅಂಡ್ 180 ಅಂತ. ಥೀಟಾ ಲೈಸ್ ಬಿಟ್ವೀನ್ 90 ಅಂಡ್ 180 ನೋಡಿ, 90 ಅಂಡ್ 180. ಈ ತರ ನಾರು ಕೊಡಬಹುದು, ಈ ತರ ನಾರು ಕೊಡಬಹುದು, ಅಥವಾ ಈ ತರ ನಾರು ಕೊಡಬಹುದು. ಈ ಮೂರಲ್ಲಿ ಹೆಂಗಾದ್ರೂ ಕೊಡ್ಲಿ. ನೋಡಿ ಇದು ಕೊಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ. ಯೂಶುವಲಿ ಈ ತರ ಕೊಡಲ್ಲ ಸೆಕೆಂಡ್ ಕ್ವಾಡ್ರೆಂಟ್ ಅಂತ, ನಿಮ್ಗೆ ಕೊಡೋದಿಲ್ಲ. ಹಿಂಗ್ ಕೊಡ್ತಾರೆ, ಇಲ್ಲ ಹಿಂಗ್ ಕೊಡ್ತಾರೆ. ಈ ತರ ಕೊಟ್ಟಾಗ ನಿಮ್ಗೆ ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಗೊತ್ತಾಗಬೇಕು ಅಲ್ವಾ. ನೋಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಈಗ 0, 90, 180, 270, 360. 90 ಇಂದ 180 ಅಂತ ಇದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ. 0 ಇಂದ 90 ಇದ್ರೆ ಫಸ್ಟ್ ಕ್ವಾಡ್ರೆಂಟ್, 180 ಇಂದ 270 ಇದ್ರೆ ಥರ್ಡ್ ಕ್ವಾಡ್ರೆಂಟ್, 270 ಇಂದ 360 ಇದ್ರೆ ಫೋರ್ತ್ ಕ್ವಾಡ್ರೆಂಟ್. ಈಗ ನೋಡಿ 90 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 180 ಅಂದ್ರೆ ಥೀಟಾ ಲೈಸ್ ಬಿಟ್ವೀನ್ 90 ಅಂಡ್ 180 ಅಂತ. 90 ಅಂಡ್ 180 ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ ಸೆಕೆಂಡ್ ಕ್ವಾಡ್ರೆಂಟ್ ಕೊಡುವಾಗ ಈ ತರ ಕೊಡ್ತಾರೆ ಆಯ್ತಾ. ಥರ್ಡ್ ಕ್ವಾಡ್ರೆಂಟ್ ಕೊಡುವಾಗ ನೋಡಿ ಈ ತರ ಕೊಡ್ತಾರೆ. π ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 3π/2 ಆರ್ 180 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 270 ಆರ್ ಥೀಟಾ ಇಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಡೈರೆಕ್ಟ್ ಆಗಿ ಕೊಡ್ತಾರೆ, ಹಿಂಗೂ ಕೊಡ್ಬೋದು. ಆ ತರ ತುಂಬಾ ಕಮ್ಮಿ ಕೇಳೋದು, ಹಿಂಗೆ ಕೊಡ್ತಾರೆ. ಇಲ್ಲ ಇದು ಕೊಡ್ತಾರೆ, ಇಲ್ಲ ಇದು ಕೊಡ್ತಾರೆ. ನೋಡಿ ಹಿಂಗ್ ಕೊಟ್ಟಾಗ ಏನು, ಥೀಟಾ ಲೈಸ್ ಬಿಟ್ವೀನ್ 180, π ಅಂದ್ರೆ 180, 3π/2 ಅಂದ್ರೆ 270. 180 ಅಂಡ್ 270 ಅಂದ್ರೆ ಏನು, ಥರ್ಡ್ ಕ್ವಾಡ್ರೆಂಟ್. ಗೊತ್ತಾಗ್ಬಿಡ್ಬೇಕು. ಹಿಂಗೆ ಕೊಡ್ತಾರೆ, ಹಿಂಗ್ ಕೊಟ್ಟ ತಕ್ಷಣ ಯಾವ ಕ್ವಾಡ್ರೆಂಟ್ ಅಂತ ಗೊತ್ತಾಗ್ಬೇಕು ನಿಮ್ಗೆ. ಇದಾದ್ಮೇಲೆ ನೆಕ್ಸ್ಟ್ ಫೋರ್ತ್ ಈ ತರ ಕೊಡ್ತಾರೆ. 3π/2 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 2π ಆರ್ 270 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 360 ಆರ್ ಥೀಟಾ ಇಸ್ ಇನ್ ಫೋರ್ತ್ ಕ್ವಾಡ್ರೆಂಟ್ ಅಂತ ಕೊಡ್ತಾರೆ. ಸೆಕೆಂಡ್ ಕ್ವಾಡ್ರೆಂಟ್ ಈ ತರ ಕೊಡ್ತಾರೆ, ಥರ್ಡ್ ಕ್ವಾಡ್ರೆಂಟ್ ಈ ತರ ಕೊಡ್ತಾರೆ, ಫೋರ್ತ್ ಕ್ವಾಡ್ರೆಂಟ್ ಈ ತರ ಕೊಡ್ತಾರೆ. ಫಸ್ಟ್ ಕ್ವಾಡ್ರೆಂಟ್ ಗೆ ನೋಡಿ ಈ ತರ ಕೊಡ್ತಾರೆ. 0 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ π/2 ಆರ್ 0 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 90 ಡಿಗ್ರಿ ಆರ್ ಥೀಟಾ ಈಸ್ ಅಕ್ಯೂಟ್ ಅಂತ ಕೊಡ್ತಾರೆ. ಅಕ್ಯೂಟ್ ಅಂದ್ರೆ ಲೆಸ್ ದ್ಯಾನ್ 90 ಡಿಗ್ರಿ ಅಂತ. ಅಕ್ಯೂಟ್ ಅಂದ್ರೆ ಲೆಸ್ ದ್ಯಾನ್ 90 ಡಿಗ್ರಿ ಆರ್ ಥೀಟಾ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಂತಾನೆ ಕೊಟ್ಬಿಡ್ತಾರೆ. ನೋಡಿ ಫಸ್ಟ್ ಕ್ವಾಡ್ರೆಂಟ್ ಈ ತರ 4 ತರ ಕೊಡ್ಬೋದು. ಈ ತರ ಕೊಡ್ಬೋದು, ಈ ತರ ಕೊಡ್ಬೋದು, ಈ ತರ ಕೊಡ್ಬೋದು, ಇಲ್ಲ ಈ ತರ ಕೊಡ್ಬೋದು. ಈ ತರ ಕೊಟ್ಟಾಗ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ. ಈ ತರ ಕೊಟ್ಟಾಗ ಸೆಕೆಂಡ್ ಕ್ವಾಡ್ರೆಂಟ್, ಈ ತರ ಕೊಟ್ಟಾಗ ಥರ್ಡ್ ಕ್ವಾಡ್ರೆಂಟ್, ಈ ತರ ಕೊಟ್ಟಾಗ ಫೋರ್ತ್ ಕ್ವಾಡ್ರೆಂಟ್. ಈಗ ಯಾವ ತರ ಕೊಟ್ಟಿದ್ದಾರೆ, ಈ ತರ ಕೊಟ್ಟಿದ್ದಾರೆ. ಅಂದ್ರೆ ದಿಸ್ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ. ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ತಿಳ್ಕೊಳಕ್ಕೆ ಕೊಟ್ಟಿರ್ತಾರೆ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ನೆನ್ಪಿಟ್ಕೊಳ್ಳಿ. ನೋಡಿ ಎಲ್ಲಾ ಕ್ವಾಡ್ರೆಂಟ್ ಯಾವ ತರ ಕೊಡ್ತಾರೆ ಅಂತ ಬಿಟ್ರೆ ಬೇರೆ ಇನ್ನೇನು ಕೊಡಕ್ ಚಾನ್ಸೇ ಇಲ್ಲ. ಇಷ್ಟರಲ್ಲೇ ಏನಾರ ಒಂದು ಕೊಡ್ಬೇಕು, ಸರಿನಾ. ನೋಡಿ ಸೆಕೆಂಡ್ ಈ ತರ, ಥರ್ಡ್ ಕ್ವಾಡ್ರೆಂಟ್ ಈ ತರ, ಫೋರ್ತ್ ಈ ತರ. ಫಸ್ಟ್ ಮಾತ್ರ ಒಂದ್ ಸ್ವಲ್ಪ ಇದೊಂದು ಎಕ್ಸ್ಟ್ರಾ ಬರುತ್ತೆ. ಥೀಟಾ ಈಸ್ ಅಕ್ಯೂಟ್ ಅಂತ. ಥೀಟಾ ಈಸ್ ಅಕ್ಯೂಟ್, ಥೀಟಾ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆರ್ 0 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ π/2, 0 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 90 ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಇದು. ಕ್ವಾಡ್ರೆಂಟ್ ಯಾವುದು ಅಂತ ತಿಳ್ಕೋಬೇಕು. ತಿಳ್ಕೋಬೇಕಂದ್ರೆ ಇಷ್ಟು ಗೊತ್ತಿರಬೇಕು. ನೋಡಿ ಈಗ ಈ ಲೆಕ್ಕ ಮಾಡ್ತೀನಿ ನೋಡಿ, ಗೊತ್ತಾಗ್ಬಿಡ್ತದೆ. ಈ ತರ ಲೆಕ್ಕಗಳು ನೀವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು 1-2 ಹೇಳ್ಕೊಟ್ಟಿರ್ತೀನಿ, ಅದೇ ಟೈಪ್ ಲೆಕ್ಕಗಳು ತಗೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಬಂದೇ ಬರ್ತದೆ, ಏನಿಲ್ಲ. ಈ ರೂಲ್ಗಳು ನೆನ್ಪಿಟ್ಕೊಳ್ಳಿ, ASTC ರೂಲ್ ನೆನ್ಪಿಟ್ಕೊಳ್ಳಿ, ಆ ಟೇಬಲ್ ನೆನ್ಪಿಟ್ಕೊಳ್ಳಿ. ಮೈನಸ್ ಏನಾರ ಕೊಟ್ರೆ ಸೈನ್ ಒಳಗಡೆ ಇನ್ನೊಂದು ರೂಲ್ ಹೇಳಿದ್ನಲ್ಲ ಅದ್ ನೆನ್ಪಿಟ್ಕೊಳ್ಳಿ. ಅಪ್ಲೈ ಮಾಡಿದ್ರೆ ಬಂದ್ಬಿಡ್ತದೆ. ಈಗ ನೋಡಿ ಈ ತರ ಕೊಟ್ಟಾಗ ಯಾವುದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಗೊತ್ತಾಯ್ತಲ್ವಾ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ,
ಇಲ್ಲಿ ಸೈನ್ ತೀಟಾ, ಇಲ್ಲಿ ಬೇರೆ ಏನೋ ಒಂದು ಕೊಟ್ಬಿಟ್ಟು ಇಲ್ಲಿ ಮೈನಸ್ ಕೊಟ್ಬಿಡ್ತಾರೆ. ಒಂದೊಂದ್ಸರಿ ಮೈನಸ್ ಬಂದ್ಬಿಡ್ತದೆ, ಇಲ್ಲಿ ಮೈನಸ್ ಬಂದ್ಬಿಡ್ತದೆ. ಮೈನಸ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಏನ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೈನಸ್ ಯಾಕೆ ಕೊಟ್ಟಿರ್ತಾರೆ ಅಂತಂದ್ರೆ, ಈಗ ಇಲ್ಲಿ ನೋಡಿ ಏನು ಕೊಟ್ಟಿಲ್ಲ ಅಂದ್ರೆ ಇದು ಪ್ಲಸ್ ಅಲ್ವಾ. ಈ ಸೈನ್ಗೆ ಯಾಕೆ ಪ್ಲಸ್ ಕೊಟ್ಟವ್ರೆ ಅಂತಂದ್ರೆ ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಾದ್ರು ಪಾಸಿಟಿವ್, ಸೈನ್ ಮತ್ತೆ ಕೋಸಿಕೆಂಟ್ ಪಾಸಿಟಿವ್, ಅದಕ್ಕೆ ಇದು ಪ್ಲಸ್ ಕೊಟ್ಟವ್ರೆ. ಸಪೋಸ್ ಅವ್ರೇನಾರ ಕಾಸ್ ಅಂತ ಮಾಡಿದ್ರೆ ಮೈನಸ್ ಕೊಡ್ಬೇಕಿತ್ತು, ಯಾಕಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಅಲ್ವಾ. ಸಪೋಸ್ ನೋಡಿ ಇದೇ ಪ್ರಶ್ನೆಗೆ ಹಿಂಗ್ ಕೊಟ್ಬಿಟ್ರು ಅಂತ ಹೇಳಿ ಕಾಸ್ ಅಂತ, ಅವಾಗ ಕಾಸ್ ತೀಟಾ ಅಂದಾಗ ಇದಕ್ಕೆ ಮೈನಸ್ ಕೊಟ್ಟಿರ್ತಾರೆ, -4/5 ಅಂತ. ನೋಡಿ ಮೈನಸ್ ಯಾಕಪ್ಪ ಕೊಟ್ರು ಅಂದ್ರೆ ನೋಡಿ ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಾವ್ದು ಪಾಸಿಟಿವ್, ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಸೈನ್ ತೀಟಾ ಕೊಸಿಕೆಂಟ್ ತೀಟಾ. ಇಲ್ಲಿ ಏನ್ ಕೊಟ್ಟಿರೋದು ಕಾಸ್ ತೀಟಾ, ಕಾಸ್ ನೆಗೆಟಿವ್ ಅಲ್ವಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ, ಅದಕ್ಕೆ ಮೈನಸ್ ಹಾಕಿರ್ತಾರೆ. ಸರಿನಾ, ಮೈನಸ್ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಏನ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್ ಇರ್ತದೆ ಅದಕ್ಕೆ ಪ್ಲಸ್ ಕೊಟ್ಟಿರ್ತಾರೆ, ಬೇರೆದೇನಾರ ಬಂದ್ರೆ ಮೈನಸ್ ಕೊಡ್ತಾರೆ. ಅದಿರ್ಲಿ, ನೋಡೋಣ ಮೈನಸ್ ಇರೋದು ಒಂದು ಮಾಡೋಣ. ಆಮೇಲೆ ಈಗ ಸೈನ್ ತೀಟಾ ಇಸ್ ಈಕ್ವಲ್ ಟು 4/5 ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಏನಾದ್ರೂ ಬರ್ಬೋದು, ಈ ತರ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ಇದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ಕೊಟ್ಟಿರ್ತಾರೆ. ಅದಾದ್ಮೇಲೆ ಇದ್ರದ್ದು ವ್ಯಾಲ್ಯೂ ಕಂಡಿಡಿರಿ ಅಂದ್ಬಿಟ್ಟು ಒಂದು ಈ ತರ ಏನೋ ಕೊಟ್ಟಿರ್ತಾರೆ, ಏನೋ ಒಂದು ಈ ತರ ಕೊಟ್ಟಿರ್ತಾರೆ. ಆಯ್ತಾ, ಹಿಂಗ್ ಕೊಟ್ಟಾಗ ನಿಮ್ಗೆ ನೀವು ಫಸ್ಟ್ ಏನ್ ಮಾಡ್ಬೇಕು, ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ತಿಳ್ಕೋಬೇಕು. ಯಾವ ಕ್ವಾಡ್ರೆಂಟ್ ಅಂದ್ರೆ ಹೇಳ್ಕೊಟ್ಟಿದ್ದೀನಿ ನೋಡಿ, 90 ಲೆಸ್ ದ್ಯಾನ್ ತೀಟಾ ಲೆಸ್ ದ್ಯಾನ್ 90, ತೀಟಾ ಬಿಟ್ವೀನ್ 90 and 180 ಅಂತ ಇದೆ. 90 and 180 ಅಂತ ಬಂದಾಗ ಸೆಕೆಂಡ್ ಕ್ವಾಡ್ರೆಂಟ್. ಈಗ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಗೊತ್ತಾಯ್ತು. ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಸೈನ್ ತೀಟಾದು ಡೆಫಿನೇಷನ್ ಗೊತ್ತಿರುತ್ತೆ ನಿಮ್ಗೆ. ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಎಲ್ಲ ಟ್ರಿಗ್ನಾಮೆಟ್ರಿ ಮಾಡಿದಾಗ, ಸೈನ್ ತೀಟಾ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ನೋಡಿ ಆ ಡೆಫಿನೇಷನ್ ಗೊತ್ತಿರ್ಬೇಕು, ಈ ಲೆಕ್ಕ ಮಾಡಕ್ಕೆ ಡೆಫಿನೇಷನ್ ಗೊತ್ತಿರ್ಬೇಕು. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೋಬೇಕು, ಹೆಂಗಾರ ಬರ್ಕೊಳ್ಳಿ, ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೋಬೇಕು. ಇದಕ್ಕೆ ತೀಟಾ ಅಂತ ಹಾಕೊಳ್ಳಿ. ತೀಟಾ ಅಂತ ಹಾಕೊಂಡು ಸೈನ್ ತೀಟಾಗೆ ಡೆಫಿನೇಷನ್ ಏನಪ್ಪಾ ನೋಡಿ, ಇದು ಆಪೋಸಿಟ್ ಅಲ್ವಾ, ಇದು ಆಪೋಸಿಟ್, ಅಡ್ಜಸೆಂಟ್, ಹೈಪೋಟೆನ್ಯೂಸ್. ಈಗ ಸೈನ್ ತೀಟಾಗೆ ಡೆಫಿನೇಷನ್ ಬಂದು ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇದು ನೋಡಿ 4/5 ಅಂತ ಕೊಟ್ಟವ್ರೆ. ಅವಾಗ ಆಪೋಸಿಟ್ ಏನಾಯ್ತದೆ ನೋಡಿ, ಇದು 4 ಆಯ್ತದೆ ಅಲ್ವಾ, ಇದು 4 ಆಯ್ತದೆ. ಹೈಪೋಟೆನ್ಯೂಸ್ ಇದು 5 ಆಗುತ್ತೆ. ಈಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಕೊಟ್ಟಿರೋ ಡಾಟಾ ಪ್ರಕಾರ ಸೈನ್ ತೀಟಾ ಏನು ಅಂತ ಕೊಟ್ಟಿದ್ದಾರೆ. ಸೈನ್ ತೀಟಾ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇದರಲ್ಲಿ ಆಪೋಸಿಟ್ ಎಷ್ಟು, ಹೈಪೋಟೆನ್ಯೂಸ್ ಎಷ್ಟು ನೋಡಿ. ಆಪೋಸಿಟ್ ಅಂದ್ರೆ 4, ಹೈಪೋಟೆನ್ಯೂಸ್ 5. ಈಗ ಇನ್ನೊಂದು ಸೈಡ್ ಕಂಡುಹಿಡ್ಕೋಬೇಕು ನೋಡಿ, ಇದನ್ನ ಕಂಡುಹಿಡ್ಕೋಬೇಕು ನೋಡಿ. ಹೆಂಗಪ್ಪ ಕಂಡುಹಿಡಿಯೋದು ಅಂತಂದ್ರೆ, ನಿಮ್ಗೆ ಒಂದು ಪೈಥಾಗರಸ್ ಥಿಯರಂ ಅಂತ ಒಂದಿದೆ. ಪೈಥಾಗರಸ್ ಥಿಯರಂ. ಪೈಥಾಗರಸ್ ಥಿಯರಂ ಏನಪ್ಪ ಹೇಳ್ತದೆ ಅಂತಂದ್ರೆ, ಇನ್ ಎನಿ ರೈಟ್ ಆಂಗಲ್ ಟ್ರಯಾಂಗಲ್, ಯಾವುದೇ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ಸ್ಕ್ವೇರ್ ಆನ್ ದಿ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದಿ ಅದರ್ 2 ಸೈಡ್ಸ್ ಅಂತ. ಈಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಾಗ ಅದರಲ್ಲಿ ಹೈಪೋಟೆನ್ಯೂಸ್ ಇರ್ತದಲ್ಲ, ಹೈಪೋಟೆನ್ಯೂಸ್ ನ ಸ್ಕ್ವೇರ್ ಮಾಡಿದಾಗ ಅದು ದಟ್ ಈಸ್ ಈಕ್ವಲ್ ಟು ಇನ್ನು 2 ಸೈಡ್ ಇರ್ತಾವಲ್ಲ ಅದನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ ಅಂತ. ಸ್ಕ್ವೇರ್ ಆನ್ ದಿ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದಿ ಅದರ್ 2 ಸೈಡ್ಸ್ ಅಂತ. ಅಂದ್ರೆ ಹೈಪೋಟೆನ್ಯೂಸ್ ಅಂದ್ರೆ ಎಸಿ ಅಲ್ವಾ. ಪೈಥಾಗರಸ್ ಥಿಯರಂ ಪ್ರಕಾರ ನಾವು ಈ ತರ ಬರೀಬಹುದು, ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್. ನೋಡಿ, ಸ್ಕ್ವೇರ್ ಆನ್ ದಿ ಹೈಪೋಟೆನ್ಯೂಸ್, ಸ್ಕ್ವೇರ್ ಆನ್ ದಿ ಹೈಪೋಟೆನ್ಯೂಸ್ ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದಿ ಅದರ್ 2 ಸೈಡ್ಸ್. ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದಿ ಅದರ್ 2 ಸೈಡ್ಸ್ ಅಂದ್ರೆ ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್. ಈಗ ನಮ್ಗೆ ಇಲ್ಲಿ ಎಸಿ ಗೊತ್ತು ಎಷ್ಟು, 5 ಸ್ಕ್ವೇರ್. ಎಬಿ ಗೊತ್ತು ಏನು, 4 ಸ್ಕ್ವೇರ್. ಬಿಸಿ ಕಂಡುಹಿಡಿಬೇಕು, ಬಿಸಿ ಸ್ಕ್ವೇರ್ ಏನಾಗುತ್ತೆ, 25 ಇಸ್ ಈಕ್ವಲ್ ಟು 16 ಪ್ಲಸ್ ಬಿಸಿ ಸ್ಕ್ವೇರ್. ಬಿಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 16 ಅಲ್ವಾ. 16 ಈ ಕಡೆ ತಗೊಂಡ್ರೆ, ಅಥವಾ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಫಸ್ಟ್ ಏನ್ ಮಾಡ್ತೀನಿ, ಇದಿಷ್ಟನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಬರೀತೀನಿ, ಇದನ್ನ ರೈಟ್ ಹ್ಯಾಂಡ್ ಸೈಡ್ ಬರೀತೀನಿ. ಅವಾಗ ಏನಾಗುತ್ತೆ, 16 ಪ್ಲಸ್ ಬಿಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಆಗುತ್ತೆ. ಆರ್ ಬಿಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 16 ಅಲ್ವಾ. ಈ 16 ಅನ್ನ ಈ ಕಡೆ ತಗೊಂಡ್ರೆ 25 ಮೈನಸ್ 16 ಅಂದ್ರೆ 9. ಬಿಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಬಿಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9. ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ 3 ಬರುತ್ತೆ ನೋಡಿ. ಈಗ ಈ ತರ ಕೊಟ್ಟಾಗ ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಹಾಕ್ಬಿಟ್ಟು ಇಲ್ಲಿ ಏನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಕೊಟ್ಟಿರ್ತಾರೋ ಅದ್ರದ್ದು ಡೆಫಿನೇಷನ್ ಬರೆದಿ, ಡೆಫಿನೇಷನ್ ಬರೆದ ತಕ್ಷಣ 2 ಸಿಕ್ಬಿಡ್ತವೆ. ಯಾವ್ದು 2 ಅಂತ ಬರ್ಕೊಂಡು ಇನ್ನೊಂದು ಕಂಡುಹಿಡಿಬೇಕು. ಈ ಫಾರ್ಮುಲಾ ಹಾಕೊಂಡ್ರೆ ಇನ್ನೊಂದು ಸಿಕ್ಬಿಡ್ತದೆ.
ಆಯ್ತಾ. ಇನ್ನೊಂದು ಸಿಕ್ಕದ್ಮೇಲೆ ನೋಡಿ ಈಗ ಅಡ್ಜಸೆಂಟ್ 3 ಅಲ್ವಾ, ನಿಮ್ಗೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಅಡ್ಜಸೆಂಟ್ ಗೊತ್ತು, ಆಪೋಸಿಟ್ ಗೊತ್ತು, ಹೈಪಾಟಿನ್ಯೂಸ್ ಗೊತ್ತು ಅಂದ್ರೆ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಬೇಕಾದ್ರೆ ಕಂಡುಹಿಡ್ಕೋಬಹುದು. ಕಾಸ್ ಬೇಕಾದ್ರೆ ಕಂಡುಹಿಡಿಬಹುದು, ಟ್ಯಾನ್ ಬೇಕಾದ್ರೆ ಕಂಡುಹಿಡಿಬಹುದು, ಸೀಕೆಂಟ್ ಏನ್ ಬೇಕಾದ್ರೆ ಕಂಡುಹಿಡಿಬಹುದು. ಆಯ್ತಾ. ನೋಡಿ ಈಗ ನಿಮ್ಗೆ ಸರ್ ಏನು ಇದಿಷ್ಟು ಮಾಡ್ಲೇಬೇಕಾ, ಇಷ್ಟು ಕಂಡುಹಿಡಿಯಲೇಬೇಕಾ? ನೋಡಿ ಏನಿಲ್ಲ, ಇಷ್ಟು ಏನ್ ಕಂಡುಹಿಡಿಬೇಕಾಗಿಲ್ಲ. ನಿಮ್ಗೆ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಇದೆ. ಪೈಥಾಗೋರಿಯನ್ ಟ್ರಿಪ್ಲೆಟ್ ನೋಡಿ, ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತಂದ್ರೆ ಒಂದಷ್ಟು ವ್ಯಾಲ್ಯೂಸ್ ಇದಾವೆ, ಆಮೇಲೆ ಹೇಳ್ತೀನಿ ಅದನ್ನ. 3, 4, 5 ಇದನ್ನ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಏನಕ್ಕಪ್ಪ ಇದನ್ನ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಕರೀತಾರೆ ಅಂದ್ರೆ, ಈಗ ಯಾವ್ದಾದ್ರು ಒಂದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ, ಒಂದನ್ನ ಅಂದ್ರೆ ದೊಡ್ಡದೇ ಸ್ಕ್ವೇರ್ ಮಾಡ್ಕೋಬೇಕು. ನೋಡಿ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಇನ್ನು ಉಳ್ಕೊಂಡಿದ್ದು 25 ಇಸ್ ಈಕ್ವಲ್ ಟು 9 ಪ್ಲಸ್ 16 ಅಲ್ವಾ. 25 ಇಸ್ ಈಕ್ವಲ್ ಟು 25 ಅಂದ್ರೆ ಈಗ ಇದರಿಂದ ಹೆಂಗಪ್ಪ ಇದ್ರೆ ಈ ಲೆಕ್ಕಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ನಿಮ್ಗೆ ಏನಾರ 4, 5 ಅಂತ ಕೊಟ್ರೆ, 4, 5 ಅಂತ ಕೊಟ್ರೆ ಇನ್ನೊಂದು 3 ಆಗಿರ್ತದೆ. ಯಾಕಂದ್ರೆ ನೋಡಿ 3, 4, 5 ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಲ್ವಾ. ಸಪೋಸ್ ನಿಮ್ಗೆ ಇದು 3/5 ಅಂತ ಕೊಟ್ಟಿದ್ರು ಅಂದ್ಕೊಳ್ಳಿ, 3/5 ಇನ್ನೊಂದ್ ಸೈಡ್ ಏನಾಯ್ತದೆ 4 ಆಗಿರ್ತದೆ. 4 ನೋಡಿ 3, 4, 5 ಅಲ್ಲಿ ಈ ಮೂರಲ್ಲಿ ನಿಮ್ಗೆ ಯಾವ್ದಾದ್ರು 2 ಗೊತ್ತಿದ್ರೆ, ಈಗ 4, 5 ಗೊತ್ತಿದ್ರೆ ಉಳ್ಕೊಂಡಿದ್ದು 3 ಇರ್ತದೆ. 3, 4 ಗೊತ್ತಿದ್ರೆ ಉಳ್ಕೊಂಡಿದ್ದು 5 ಇರ್ತದೆ. 3, 5 ಗೊತ್ತಿದ್ರೆ ಉಳ್ಕೊಂಡಿದ್ದು 4 ಇರ್ತದೆ. ಈಗ ಯಾವ್ದು ಉಳ್ಕೊಂಡಿದೆ, ಯಾವ್ದು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಇಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದ್ರದ್ದು ಡೆಫಿನೇಷನ್ ಏನು ಅದ್ರ ಮೇಲೆ ಗೊತ್ತಾಗುತ್ತೆ ಅಲ್ವಾ. ನೋಡಿ ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್ ಅಲ್ವಾ. ಆಪೋಸಿಟ್ ಗೊತ್ತು 4, ಹೈಪಾಟಿನ್ಯೂಸ್ ಗೊತ್ತು 5. ಇನ್ನೊಂದ್ ಸೈಡ್ ಯಾವ್ದು ಅಡ್ಜಸೆಂಟ್. ಅಡ್ಜಸೆಂಟ್ ಎಷ್ಟಿರ್ತದೆ 3. ಅಡ್ಜಸೆಂಟ್ 3 ಅಂತ ಬರ್ಬಿಡ್ಬೋದು, ಇವೇನ್ ಮಾಡಂಗಿಲ್ಲ. ಅರ್ಥ ಆಯ್ತಾ. ಸಪೋಸ್ ಈಗ ನಿಮ್ಗೆ ಈ ತರ ಕೊಟ್ಟಿದ್ರು ಒಂದ್ ಕಡೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬಂದ್ರೆ ಹಿಂಗ್ ಕೊಡ್ತಾರೆ 3/5 ಮೈನಸ್ 3/5 ಅಂತ ಕೊಡ್ತಾರೆ ಇದೇ ಲೆಕ್ಕ ಆದ್ರೆ. ಆಯ್ತಾ. ಈಗ ಮೈನಸ್ ಬಿಟ್ಬಿಡಿ, ಮೈನಸ್ ಏನ್ ಬೇಡ, ಬರೀ 3 ಅಂತ ತಗೊಳ್ಳಿ. ಆಯ್ತಾ. ಮೈನಸ್ 0 ಕ್ವಾಡ್ರೆಂಟ್ ಬಂದಿರೋದ್ರಿಂದ ಕೊಟ್ಟಿರ್ತಾರೆ. ಈಗ ಇಲ್ಲಿ ಕಾಸ್ ಥೀಟಾಗೆ ಡೆಫಿನೇಷನ್ ಏನು, ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಅಲ್ವಾ. ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಅಂದ್ರೆ ಏನು, ಅಡ್ಜಸೆಂಟ್ 3, ಹೈಪಾಟಿನ್ಯೂಸ್ 5. ಈಗ 3, 5 ಬಂದ್ರೆ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂದ್ರೆ 3, 4, 5 ಅಲ್ಲ, ಇನ್ನೊಂದು 4 ಇರ್ತದೆ. 4 ಇರೋದು ಯಾವ್ದು ನೋಡಿ, ಅಡ್ಜಸೆಂಟ್ 3, ಹೈಪಾಟಿನ್ಯೂಸ್ 5 ಅಂದ್ರೆ 4 ಬರೋದು ಆಪೋಸಿಟ್. ನೋಡಿ ಆತರ ಇವೆಲ್ಲ ಏನ್ ಮಾಡಂಗಿಲ್ಲ ಸರಿನಾ. ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಬಂದಾಗ 3, 4, 5 ಮತ್ತೆ ಇನ್ನು ಎಷ್ಟೊಂದಿದಾವೆ. ಆಯ್ತಾ. ಅದರಲ್ಲಿ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ 6, 8, 10. ಸಪೋಸ್ ಒಂದು 6 ಇತ್ತು, ಒಂದು 8 ಇತ್ತು ಅನ್ಕೊಳ್ಳಿ, ಇನ್ನೊಂದು 10 ಆಯ್ತದೆ ಅಲ್ವಾ. ಯಾಕಂದ್ರೆ ನೋಡಿ 10 ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ 100 ಇಸ್ ಈಕ್ವಲ್ ಟು 36 ಪ್ಲಸ್ 64 ಏನಾಯ್ತದೆ 100 ಇಸ್ ಈಕ್ವಲ್ ಟು 100 ಅಲ್ವಾ. ಇದರಲ್ಲಿ ಯಾವ್ದಾರು 2 ಗೊತ್ತಿದ್ರೆ ಇನ್ನೊಂದು ಕಂಡು ಹಿಡ್ಕೋಬಹುದು, ಯಾವ್ದಾರು 2 ಗೊತ್ತಿದ್ರೆ ಇನ್ನೊಂದು ಕಂಡು ಹಿಡಿಬಹುದು. ಅದೇ ತರ ನಿಮ್ಗೆ 289 is equal to 15, 225 plus 64 ಅಂದ್ರೆ 17, 15, 8, 15, 8, 15, 17. ಇದೊಂದು ಪೈಥಾಗೋರಿಯನ್ ಟ್ರಿಪ್ಲೆಟ್, ಇದು ಒಂದು ಪೈಥಾಗೋರಿಯನ್ ಟ್ರಿಪ್ಲೆಟ್, ಇದು ಒಂದು ಪೈಥಾಗೋರಿಯನ್ ಟ್ರಿಪ್ಲೆಟ್, ಇದು ಒಂದು ಪೈಥಾಗೋರಿಯನ್ ಟ್ರಿಪ್ಲೆಟ್. ಸರಿನಾ. ಅಂದ್ರೆ ಇವೆಲ್ಲ ಮಾಡಂಗಿಲ್ಲ ಅವಾಗ. ಇಲ್ಲ ಸರ್ ಬಿಡಿ ಹಿಂಗೆ ಕಂಡುಹಿಡಿತೀವಿ ಅಂದ್ರೆ ಹಿಂಗೆ ಕಂಡುಹಿಡಿಬಹುದು. ನಿಮ್ಗೆ ಏನಾದ್ರು ಟೈಮ್ ಸೇವ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಕಂಡುಹಿಡಿಯೋದು ಹೇಳ್ಕೊಡ್ತಾ ಇದ್ದೀನಿ. ಸರಿನಾ. ಫಸ್ಟ್ ಇದು ಆಕ್ಚುಯಲ್ ಪ್ರಾಕ್ಟೀಸ್ ಮಾಡ್ಬಿಡೋಣ. ಆಕ್ಚುಯಲ್ ಹೆಂಗಿದೆ ಮಾಡ್ಬಿಡ್ತೀನಿ, ಆಮೇಲೆ ಬರ್ತೀನಿ ತಡ್ರಿ ಇನ್ನೊಂದ್ಸರಿ ಅದಕ್ಕೆ. ಈಗ ಪ್ರಶ್ನೆಗೆ ಬರೋಣ. ಆಕ್ಚುಯಲ್ ಮೆಥಡ್ ಹೇಳ್ಕೊಟ್ಬಿಡ್ತೀನಿ ತಡ್ರಿ, ಆಮೇಲೆ ನೋಡೋಣ. ಈಗ ನಮ್ಗೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 4/5 ಅಂತ ಇತ್ತಲ್ವಾ. 4/5 ಅಂತ ಇತ್ತು. ಯಾವ ಕ್ವಾಡ್ರೆಂಟ್ ಅಂತ ಗೊತ್ತಾಯ್ತು. ಸೈನ್ ಥೀಟಾಗೆ ಡೆಫಿನೇಷನ್ ಬರ್ಕೊಂಡ್ವಿ. 2 ಸೈಡ್ ಸಿಕ್ತು. 2 ಸೈಡ್ ಈ ರೈಟ್ ಆಂಗಲ್ ಟ್ರಯಾಂಗಲ್ ಹಾಕಿ ಇನ್ನೊಂದು ಸೈಡ್ ನ ಈ ಫಾರ್ಮುಲಾ ಹಾಕಿ ಕಂಡಿಡ್ವಿ. 3 ಗೊತ್ತು. ಈಗ ಎಲ್ಲಾ ಟ್ರಯಾಂಗಲ್ ಅಲ್ಲಿ ಎಲ್ಲಾ ಸೈಡ್ ಗೊತ್ತು. ನಮ್ಗೆ ಇದ್ರ ವ್ಯಾಲ್ಯೂ ಏನು ಅಂತ ಕೇಳೋರೆ. ಇದ್ರದ್ದು ವ್ಯಾಲ್ಯೂ
ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನೋಡಿ ಸೈನ್ ಥೀಟಾ ಅಂದ್ರೆ ಅವರೇ ಕೊಟ್ಬಿಟ್ಟಾರೆ 4/5 ಅಂತ. ನಾವೇನ್ ಮಾಡ್ಬೇಕು, ಕಾಸ್ ಥೀಟಾ 1 ಕಂಡುಹಿಡ್ಕೊಂಡ್ರೆ ಸಾಕು. ಈಗ ಕಾಸ್ ಥೀಟಾ ಹೆಂಗಪ್ಪ ಕಂಡುಹಿಡಿತೀರಾ? ಕಾಸ್ ಥೀಟಾಗೆ ಏನ್ ಡೆಫಿನೇಷನ್? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಏನು 3, ಹೈಪೋಟೆನ್ಯೂಸ್ ಏನು 5, 3/5 ಆಯ್ತಾ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕೇನಪ್ಪ ಅಂತಂದ್ರೆ, ಬೇರೆ ಏನಾರ ಕಂಡುಹಿಡಿರಿ. ಈಗ ಕಾಸ್ ಥೀಟಾ ಕಂಡುಹಿಡಿತಾ ಇದ್ದೀರಾ, ಯಾವ ಕ್ವಾಡ್ರೆಂಟ್ ಇದೆ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಥೀಟಾ ಏನ್ ನೋಡ್ಕೋಬೇಕು ನೋಡಿ, ಕಾಸ್ ಥೀಟಾ ಪ್ಲಸ್ ಮೈನಸ್ ಅಂತ ನೋಡಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ನಾವು ಯಾವ್ದನ್ನ ಕಂಡುಹಿಡಿತಾ ಇದೀವಿ? ಕಾಸ್ ಏನು ನೆಗೆಟಿವ್, ಅದಕ್ಕೆ ಮೈನಸ್ ಹಾಕೋಬೇಕು. ತುಂಬಾ ಇಂಪಾರ್ಟೆಂಟ್, ಮೈನಸ್ ಹಾಕೋಬೇಕು. ಎಷ್ಟೋ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಮೈನಸ್ ಬಿಟ್ಬಿಡ್ತೀರಾ. ಅರ್ಥ ಆಯ್ತಾ ಹೇಳಿದ್ದು? ನೋಡಿ, ಮೈನಸ್ ಹಾಕೋಬೇಕು. ಯಾಕಪ್ಪ ಮೈನಸ್ ಹಾಕೋಬೇಕು ಅಂದ್ರೆ, ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಾವು ಮಾಡ್ತಾ ಇರೋದು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಾವು ವ್ಯಾಲ್ಯೂಸ್ ಕಂಡುಹಿಡಿತಾ ಇರೋದು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ನಾವು ಕಾಸ್ ಕಂಡುಹಿಡಿತಾ ಇದೀವಿ, ಅದಕ್ಕೆ ಮೈನಸ್ ಹಾಕೋಬೇಕು. ಡೆಫಿನೇಷನ್ ಏನ್ ಚೇಂಜ್ ಆಗಲ್ಲ. ಡೆಫಿನೇಷನ್ ಅದು ಯಾವ ಕ್ವಾಡ್ರೆಂಟ್ ಅಲ್ಲ ಅವರಲ್ಲಿ, ಸೈನ್ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ನೋಡಿ, ಈಗ ಸೈನ್ ಅವರೇ ಕೊಟ್ಟವ್ರೆ, ಕಾಸ್ ಕಂಡುಹಿಡ್ಬಿಟ್ಟೆ ಆಯ್ತಾ. ಈಗ ಏನೂ ಇಲ್ಲ, ಇಲ್ಲಿ ಈ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನು 3 ಇಂಟು ಸೈನ್ ಥೀಟಾ ಅಂದ್ರೆ ಏನಪ್ಪ, ಅವರೇ ಕೊಟ್ಟಿದ್ದಾರೆ 4/5 ಪ್ಲಸ್ 4 ಇಂಟು ಕಾಸ್ ಥೀಟಾ ಅಂದ್ರೆ ಏನು, ಮೈನಸ್ 3/5 ಹೋಲ್ ಡಿವೈಡೆಡ್ ಬೈ 3 ಇಂಟು ಸೈನ್ ಥೀಟಾ ಏನು 4/5 ಮೈನಸ್ 4 ಇಂಟು ಕಾಸ್ ಥೀಟಾ ಏನು ಮೈನಸ್ 3/5. ಸರಿನಾ? ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಅಂದ್ರೆ ಏನು, 3 4s are 12, 12/5 ಪ್ಲಸ್ ಇಂಟು ಮೈನಸ್ ಮೈನಸ್ 12/5 ಹೋಲ್ ಡಿವೈಡೆಡ್ ಬೈ 12/5 ನೋಡಿ. 3 4s are 12, 12/5 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 3s are 12/5. ಸರಿನಾ? ಈಗ 12/5 ಮೈನಸ್ 12/5, 12/5 ಮೈನಸ್ 12/5 ಅಂದ್ರೆ ಎಷ್ಟು? 0. 1 ಮೈನಸ್ 1 ತರ ನೋಡಿ, ಇದು ಸೇಮ್ ಅಲ್ವಾ? ಈಗ 1 ಮೈನಸ್ 1 ಅಂತ 12/5 ಮೈನಸ್ 12/5 ಅಂದ್ರೆ ನ್ಯೂಮರೇಟರ್ 0 ಆಗೋಯ್ತು. ಯಾವ ಎಲ್ಸಿಎಂ ತಗೊಳಂಗಿಲ್ಲ, ಏನೂ ಇಲ್ಲ, 0. ಡಿನಾಮಿನೇಟರ್ ಬನ್ನಿ. ಡಿನಾಮಿನೇಟರ್ ಏನಾಯ್ತು? 5 ಎಲ್ಸಿಎಂ ತಗೊಳ್ಳಿ, 12 ಪ್ಲಸ್ 12 ಆಯ್ತದೆ ನೋಡಿ. ಎಲ್ಸಿಎಂ ಸೇಮ್ ಇದ್ರೆ ಮೇಲೆ ಏನೈತೆ ಬರೀತಾ ಇದ್ದಾರೆ. ಈಗ ಏನಾಯ್ತು? 0 ಡಿವೈಡೆಡ್ ಬೈ 24/5. ಇದೇನಾರ ಇರಲಿ, ಡಿನಾಮಿನೇಟರ್ ಏನಾರ ಇರಲಿ, 0 ಬೈ ಎನಿಥಿಂಗ್ ಅಂದ್ರೆ ಏನು? 0 ಬೈ ಎನಿಥಿಂಗ್ ಅಂದ್ರೆ 0 ನೆನ್ಪಿಟ್ಕೊಳ್ಳಿ. ನ್ಯೂಮರೇಟರ್ ನ 0 ಬಂದು ಡಿನಾಮಿನೇಟರ್ ಏನಾರ ಬರಲಿ, ಆನ್ಸರ್ ಇಸ್ 0. ಇವೆಲ್ಲ ಏನ್ ಮಾಡಂಗಿಲ್ಲ. ಇಲ್ಲಿ ನೋಡಿ 12/5 ಮೈನಸ್ 12/5 0. ನ್ಯೂಮರೇಟರ್ 0 ಬಂದ್ರೆ ಆನ್ಸರ್ ಇಸ್ 0. ನೋಡಿ, ಇದು ಸಿಇಟಿ ಎಕ್ಸಾಮ್ ಅಲ್ಲೇ ಮೋಸ್ಟ್ಲಿ ಸಿಇಟಿ 17 18 ಅಲ್ಲ ಕೇಳಿರೋ ಪ್ರಶ್ನೆ. ಇದು 18 ಅಲ್ಲ 17, ಮೋಸ್ಟ್ಲಿ ಡಿಪ್ಲೊಮಾ ಸಿಇಟಿ 17 ಅಲ್ಲಿ ಕೇಳಿರೋ ಪ್ರಶ್ನೆ. ನೋಡಿ, ಈ ತರ ಬಂದಾಗ ಹಿಂಗ್ ಮಾಡ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ 0 ಬಂದಿದ್ರು ಇಲ್ಲಿ ತನಕ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ, 0 ಇಂಟು ಮೇಲೆ ತಗೋದ್ರೆ 5/24 ದಿಸ್ ಇಸ್ ಈಕ್ವಲ್ ಟು 5/24 ಅಂತ ಬರೆದಿರ್ತಾರೆ. ಬಟ್ 5/24 ಆನ್ಸರ್ ಇತ್ತು ಅಲ್ಲಿ. ಅರ್ಥ ಆಯ್ತಾ? ನ್ಯೂಮರೇಟರ್ 0 ಬಂದ್ರೆ ಏನು ಮಾಡಂಗಿಲ್ಲ, ಈಕ್ವಲ್ ಟು 0 ಅಂತ ಬರೀತಾ ಇರೋದು. ಅದೇ ಡಿನಾಮಿನೇಟರ್ 0 ಬಂದ್ಬಿಟ್ರೆ ಇನ್ಫಿನಿಟಿ ಅಂತ ಬರೀತಾ ಇರೋದು. ನ್ಯೂಮರೇಟರ್ 0 ಬಂದ್ರೆ 0 ಬೈ ಎನಿಥಿಂಗ್ ಇಸ್ 0. ಡಿನಾಮಿನೇಟರ್ ನ 0 ಬಂದ್ರೆ ಎನಿಥಿಂಗ್ ಬೈ 0 ಇಸ್ ಇನ್ಫಿನಿಟಿ ಆಗುತ್ತೆ. ನೋಡಿ, ಈ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂದ್ರೆ 0. ನೋಡಿ, ಈ ತರ ಮಾಡ್ಬೇಕು. ಈಗ ನೋಡಿ, ಈ ಸ್ಟೆಪ್ ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ಯಾವಾಗಪ್ಪ ಅಂದ್ರೆ ನಿಮ್ಗೆ ಈ ತರ ವ್ಯಾಲ್ಯೂಸ್ ನೋಡಿ ಈ ತರ ಕೊಟ್ಟಿದ್ದಾರೆ. ಯಾವ್ದು ಅಂದ್ರೆ 3 4 5 ಒಂದು 6 ಅದೇನು ಕೊಡಲ್ಲ ಬಿಡಿ, 8 15 17 ನೋಡಿ. ಈ ತರ ನಂಬರ್ಸ್ ಬಂದಾಗ ಯೂಶುವಲಿ ಹಿಂಗೆ ಕೊಡೋದು ಆಯ್ತಾ. ಇದನ್ನ ಪೈಥಾಗೊರಿಯನ್ ಟ್ರಿಪ್ಲೆಟ್, ಇದನ್ನು ಪೈಥಾಗೊರಿಯನ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಈಗ ಇದರಲ್ಲಿ ಇದನ್ನ ಮಾಡ್ದೇನೆ ಕಂಡುಹಿಡಿಯಬಹುದು. ನೋಡಿ, ಈಗ ಹೇಳ್ಕೊಡ್ತೀನಿ ನಿಮ್ಗೆ 4/5 ಅಂತ ಕೊಟ್ಟರಲ್ವಾ, 4 5 ಅಂತ ಕೊಟ್ರೆ 3 ಇನ್ನೊಂದ್ ಸೈಡ್ 3 ಬರ್ಬೇಕು. ಇನ್ನೊಂದ್ ಸೈಡ್ ಏನಾಗುತ್ತೆ 3 ಬಂದ್ಬಿಡ್ತದೆ.
ಅದು ಯಾವ ಸೈಡ್ ಅಂತ ಕಂಡುಹಿಡ್ಕೋಬೇಕಂದ್ರೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಟ್ಟಿದ್ದಾರೆ ಅದ್ರದ್ದು ಏನೇನು ಅಂತ ಕಂಡುಹಿಡ್ಕೋಬೇಕಷ್ಟೇನೆ. ಈಗ ನೋಡಿ ಸೈನ್ ಥೀಟಾ ಅಂತ ಕೊಟ್ಟಾಗ ಆಪೋಸಿಟ್ ಕೊಟ್ಟಿರ್ತಾರೆ, ಹೈಪೋಟೆನ್ಯೂಸ್ ಕೊಟ್ಟಿರ್ತಾರೆ, ಇನ್ನೊಂದು 3 ಯಾವ್ದಪ್ಪ ಅಂದ್ರೆ ಅಡ್ಜಸೆಂಟ್ ಗೊತ್ತಾಗುತ್ತೆ. ಅದೇ ತರ ಯಾವ್ದಾದ್ರೂ 2 ಗೊತ್ತಿದ್ದಾಗ ಇನ್ನೊಂದು ಕಂಡುಹಿಡಿಬೇಕಂದ್ರೆ ಈ ತರ ಯೂಸ್ ಮಾಡ್ಕೊಳ್ಳಿ. 3, 4, 5 ಇದೇ ಜಾಸ್ತಿ ಕೇಳೋದು. 3, 4, 5, 8, 15, 17 ಇದರಲ್ಲೂ ಅಷ್ಟೇ. ಈಗ 8, 15 ನಿಮ್ಗೆ ಏನೋ ಕೊಟ್ಟಿದ್ರೆ 8/15 ಅಂತ. ಸೈನ್ ಥೀಟಾ ಇಸ್ ಈಕ್ವಲ್ ಟು 8/15. ಅವಾಗ ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಟು ಹೈಪೋಟೆನ್ಯೂಸ್, ಆಪೋಸಿಟ್ 8 ಆಯ್ತದೆ, ಹೈಪೋಟೆನ್ಯೂಸ್ 15 ಆಗುತ್ತೆ. ಇನ್ನೊಂದು ಸೈಡ್ ಏನಪ್ಪಾ ಅಂದ್ರೆ 17. ಯೂಶಲಿ 15 ಹೈಪೋಟೆನ್ಯೂಸ್ 17 ಬರುತ್ತೆ. ಯಾವ್ದಾದ್ರೂ 2 ಗೊತ್ತಿದ್ದಾಗ ಇನ್ನೊಂದು ಕಂಡುಹಿಡ್ಕೋಬೇಕು ಅಂತ ನೋಡಿ. 2 ಅಂತಂದ್ರೆ 3, 4 ಇದ್ರೆ 5, 4, 5 ಇದ್ರೆ 3, 3, 5 ಇದ್ರೆ 4. ಅದೇ ತರ 8, 15 ಇದ್ರೆ 17, 15, 17 ಇದ್ರೆ 8, 8, 17 ಇದ್ರೆ 15. ಈ ತರದ್ದು ಇದಕ್ಕೆ ಪೈಥಾಗೊರಸ್ ಟ್ರಿಪ್ಲೆಟ್ 2 ಗೊತ್ತಿದ್ದಾಗ ಇನ್ನೊಂದು ಏನು ಈ ತರ ಮಾಡಂಗಿಲ್ಲ. ಸಪೋಸ್ ಬೇರೆ ಏನಾದ್ರು ಒಂದೊಂದ್ಸತಿ ಬೇರೆ ಬೇರೆ ಕೊಟ್ಬಿಡ್ತಾರೆ, ಬೇರೆ ಬೇರೆ ಕೊಟ್ಟಾಗ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ನೋಡಿ ಇದು ಆಕ್ಚುಯಲ್ ಪ್ರೊಸೀಜರ್. ನೀವೇನಾದ್ರೂ ಶಾರ್ಟ್ ಕಟ್ ಅಲ್ಲಿ ಮಾಡ್ಬೇಕಂದ್ರೆ ಇದನ್ನು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಅವಾಗ ನೋಡಿ ಇದೇನು ಮಾಡಂಗಿಲ್ಲ, ಟ್ರಯಾಂಗಲ್ ಬರೆಯಂಗಿಲ್ಲ, ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇನ್ನೊಂದ್ ಸೈಡ್ ಸಿಕ್ಬಿಡ್ತದೆ. ಕಾಸ್ ಥೀಟಾ ಡೆಫಿನೇಷನ್ ತಗೊಳ್ಳಿ. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಅಂದ್ರೆ 3, ಹೈಪೋಟೆನ್ಯೂಸ್ 5, 3/5. ಬಟ್ ಇದು ಸೆಕೆಂಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಕಾಸ್ಗೆ ನೆಗೆಟಿವ್ ಹಾಕೋಬೇಕು, ಮೈನಸ್ ಅಂತ ಬರ್ಕೋಬೇಕು. ಆಯ್ತಾ? ಈಗ ನೆಕ್ಸ್ಟ್ ಇನ್ನೊಂದಿದೆ, ಅದನ್ನು ಮಾಡ್ಬಿಡೋಣ. ಈ ಟೈಪ್ ಅಲ್ಲಿ ನೋಡಿ, ಈ ಟೈಪ್ ಅಲ್ಲಿ ಸ್ವಲ್ಪ ಲೆಕ್ಕಗಳು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಟ್ರಿಗ್ನೋಮೆಟ್ರಿ ಚೆನ್ನಾಗಿ ಕಲ್ತ್ಬಿಟ್ರೆ ನೋಡಪ್ಪ, ನೀವು 40 ಕ್ವಶನ್ಸ್ ಕೊಡ್ತಾರಲ್ಲ, 40ಗೆ 40 ತಗೋಬಿಡ್ಬೋದು. 40ಗೆ 40 ತಗೋತಾರೆ, ಟಾಪ್ 10 ರ್ಯಾಂಕ್ ಒಳಗೆ ಇರ್ತಾರೆ, ಗ್ಯಾರಂಟಿ 100%. ನೋಡಿ, ಈಗ ಇನ್ನೊಂದು ಪ್ರಶ್ನೆ ಇದೆ. ಇಫ್ ಕಾಸ್ ಎ ಇಸ್ ಈಕ್ವಲ್ ಟು -3/5, ಕಾಸ್ ಎ ಇಸ್ ಈಕ್ವಲ್ ಟು -3/5, ವೇರ್ 90 ಲೆಸ್ than a ಲೆಸ್ than 180, then what is the value of cot A ಅಂತ ಪ್ರಶ್ನೆ. ನೋಡಿ, ಈ ತರ ಸಿಂಪಲ್ ಬರೀ ಒಂದೇ ಒಂದು ಕೇಳ್ಬಿಡ್ತಾರೆ. ಅಥವಾ cot A plus tan A plus secant A, cot A plus tan A by cot A minus tan A ಹಿಂದೆ ಕೊಟ್ಟಿದ್ನಲ್ಲ, ಆ ತರ ಏನಾದ್ರು ಕೊಡ್ಬೋದು. ಈಗ ನೋಡಿ, ಫಸ್ಟ್ ನೋಡಿ, ಏನೋ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಟ್ಟ, ವ್ಯಾಲ್ಯೂ ಕೊಟ್ಟ, ಇದೊಂದು ಕೊಟ್ಟ. ಈಗ ಹಿಂಗ್ ಕೊಟ್ಟಿರೋದ್ರಿಂದ ಇದು ಯಾವ ಕ್ವಾಡ್ರೆಂಟ್ ಬರುತ್ತಪ್ಪ? ನೋಡಿ, 90 ಇಂದ 180 ಇದೆ. 90 ಇಂದ 180 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ? ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಕಾಸ್ ಎ ಅಂದ್ರೆ ಮೈನಸ್ ಕೊಟ್ಟಿದ್ದಾನೆ. ಯಾಕಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್? ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಸೈನ್ ಮತ್ತೆ ಕೊಸಿಕೆಂಟ್ ಅಲ್ವಾ? ಇದು ಸೆಕೆಂಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಕಾಸ್ಗೆ ಮೈನಸ್ ಕೊಟ್ಟಿದ್ದಾನೆ. ಆಯ್ತಾ?